ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿತ್ತು. ಸದ್ಯಕ್ಕೀಗ ಬಿರುಸುಗೊಂಡಿದೆ ಮತದಾನದ ಪ್ರಕ್ರಿಯೆ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಮಹಿಳೆಯರು ಮತಗಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ. ಬಿಬಿಎಂಪಿ ಶಾಲೆ ಮತಗಟ್ಟೆಯತ್ತ ಮತದಾರರು ಆಗಮಿಸ್ತಾ ಇದ್ದಾರೆ. ಬಹುಶಃ ಮಧ್ಯಾಹ್ನದ ಮೇಲೆ ಇದೀಗ ಸ್ವಲ್ಪ ಚುರುಕು ಪಡ್ಕೊಳ್ತಾ ಇದೆ ಶಿವಾಜಿನಗರದಲ್ಲಿ ಮತದಾನದ ಪ್ರಕ್ರಿಯೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಮತಗಟ್ಟೆಯತ್ತ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೂಡ ಒಂದು ರೀತಿ ನೀರಸ ಅನ್ನೋ ರೀತಿಯಲ್ಲಿ ಮತದಾನ ನಡೀತಾ ಇತ್ತು ಶಿವಾಜಿನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಸದ್ಯಕ್ಕೀಗ ಮತಗಟ್ಟೆ ಹತ್ರ ಅಂದ್ರೆ ಬಿಬಿಎಂಪಿ ಶಾಲೆ ಮತಗಟ್ಟೆ ಹತ್ರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ತಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸಿ ಬಹುಶಃ ಊಟ ಎಲ್ಲ ಮಾಡಿಕೊಂಡು ಈಗ ವೋಟ್ ಹಾಕಕ್ಕೆ ಅಂತ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ಮೇಲೆ ಅಂದ್ರೆ 6 ಗಂಟೆ ತನಕ ಸಮಯಾವಕಾಶ ಇರೋದ್ರಿಂದ ಬಹುಶಃ ಈಗ ನಿಧಾನಗತಿಯಲ್ಲಿ ಆ ಹೀಟ್ ಅಪ್ ಆಗ್ತಾ ಇದೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಮತದಾನ ಚುರುಕನ್ನ ಪಡ್ಕೊಳ್ತಾ ಯಲ್ಲಾಪುರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಿಗ್ಗೆಯಲ್ಲೇ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. 15 ಕ್ಷೇತ್ರಗಳಲ್ಲಿ ಕಂಪೇರ್ ಮಾಡಿದಾಗ ಯಲ್ಲಾಪುರದಲ್ಲಿ ಸ್ವಲ್ಪ ಜಾಸ್ತಿನೇ ಶೇಕಡವಾರು ಮತದಾನ ಬೆಳಿಗ್ಗೆಯಿಂದ ಕೂಡ ನಾವು ಗಮನಿಸಿಕೊಂಡು ಬಂದಿದ್ವಿ. ಇನ್ನು ಯಲ್ಲಾಪುರದಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡು ಮಹಿಳೆಯರು ಯಾವ ರೀತಿಯಾಗಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದ್ ರೀತಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಯಲ್ಲಾಪುರದಲ್ಲಿ. ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ಯಲ್ಲಾಪುರವನ್ನ ಹೊರತುಪಡಿಸಿ ಉಳಿದಂತ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದಂತ ಟೈಮ್ನಲ್ಲಿ ಯಲ್ಲಾಪುರದಲ್ಲಿ ಒಂದು ರೀತಿ ಈ ಮತದಾನ ಪ್ರಕ್ರಿಯೆಗೆ ಈ ಎಲೆಕ್ಷನ್ಗೆ ಉತ್ತಮ ರೆಸ್ಪಾನ್ಸ್ ಅಲ್ಲಿನ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 15 ಕ್ಷೇತ್ರಗಳಲ್ಲಿ ಅಲ್ಲಿ ಚಿತ್ರಣ ಏನಿದೆ, ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ, ಮತದಾರರು ಬಂದ್ರ ಇಲ್ವಾ, ಶೇಕಡವಾರು ಎಲ್ಲಾ ಒಂದು ವಿಚಾರವನ್ನು ಕೂಡ ನಮ್ಮ ರಿಪೋರ್ಟರ್ಸ್ ಕ್ಷಣ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಅನ್ನ ನಮ್ಗೆ ಕೊಡ್ತಾನೆ ಇದ್ದಾರೆ. ಅದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಲ್ಲಾಪುರದಲ್ಲಿ ಬೆಳಿಗ್ಗೆಯಿಂದಲೇ ಬಿರುಸಿನ ಮತದಾನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ ಯಲ್ಲಾಪುರದಲ್ಲಿ. ಆಗ್ತಾನೆ ನಾವು ನೋಡಿದ್ವಿ ಶಿವಾಜಿನಗರದಲ್ಲಿ ಬೆಳಿಗ್ಗೆಯಿಂದ ಒಂದು ರೀತಿ ನೀರಸವಾಗಿತ್ತು. ಯಾಕಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸಿದಾಗ ಬೆಂಗಳೂರಿನ ಸಿಟಿ ಜನರಿಗೆ ಯಾಕೋ ಈ ಮತದಾನ ಎಲೆಕ್ಷನ್ ಅಂದ್ರೆ ಒಂದು ರೀತಿ ನೀರಸ, ಅಂದ್ರೆ ಯಾಕೋ ಉತ್ಸಾಹ ಇಲ್ಲ ಅನ್ನೋದು ವ್ಯಕ್ತವಾಗ್ತಿತ್ತು. ಬಟ್ ಶಿವಾಜಿನಗರದಲ್ಲಿ ಅತಿ ಕಡಿಮೆ ಮತದಾನ ಇಲ್ಲಿ ತನಕ ರಿಜಿಸ್ಟರ್ ಆಗಿತ್ತು ಅಂದ್ರೆ ಈ ಕ್ಷಣದ ತನಕ. ಬಟ್ ಇವಾಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮತದಾನಕ್ಕೆ ಮಹಿಳೆಯರೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ಇನ್ನುಳಿದಂತ ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಜನ ಏನ್ ಹೇಳ್ತಾರೆ, ಯಾವ ರೀತಿ ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ, ಕಂಪ್ಲೀಟ್ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ.